ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಎಸ್ಎನ್ಒ ಗೃಹ ಸಚಿವರ ತವರಲ್ಲಿ ಪಿಎಸ್ಐ ಕಾನ್ಸ್ಟೇಬಲ್ ಲೋಕಾಯುಕ್ತ ಬಲೆಗೆ. ಕಲಬುರಗಿ ಜಿಲ್ಲೆಯ ಅಡ್ರಾಮಿ ಠಾಣೆ ಪಿಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಿಎಸ್ಐ ವಿಶ್ವನಾಥ್ ಮುದರೆಡ್ಡಿ, ಎಸ್ಬಿ ಡ್ಯೂಟಿ ಕಾನ್ಸ್ಟೇಬಲ್ ಸಿದ್ದಣ್ಣ ಬಿರಾದಾರ್ ಲೋಕಾಯುಕ್ತ ಬಲೆಗೆ ಬಿದ್ದವರಾಗಿದ್ದಾರೆ. ಇನ್ನು ಇವರಿಬ್ಬರು ಅಕ್ಕಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲು ಆನಂದ್ ಕುಸ್ತಿ ಎಂಬುವರ ಬಳಿ 50,000ಕ್ಕೆ ಡಿಮಾಂಡ್ ಅನ್ನ ಇಟ್ಟಿದ್ರು. ಅದರಂತೆ ಇಂದು ಆನಂದ್ ಕುಸ್ತಿ ಬಳಿ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅರುಣ್ ಮುರುಗುಂಡಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ. ಒಳಗೆ ಬರಲ್ಲ. ಇಲ್ಲ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇದು ಉತ್ತರ ಕರ್ನಾಟಕ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬಿತ್ತರವಾದ 6 ಗಂಟೆಗಳಲ್ಲಿ ಎಚ್ಚೆತ್ತುಕೊಂಡ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಇನ್ನು ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಕಚೇರಿಗೆ ಬಾರದ ಹಿನ್ನೆಲೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ರಿಯಾಲಿಟಿ ಚೆಕ್ ನಡೆಸಿತ್ತು. ಮುಖ್ಯಮಂತ್ರಿಗಳ ಆದೇಶಕ್ಕಿಲ್ಲ ಕವಡೆ ಕಾಸಿನ ಕಿಮ್ಮತ್ತು ಎಂಬ ಶೀರ್ಷಿಕೆಯಡಿ ವರದಿ ಬಿತ್ತರವಾಗಿದೆ. ವರದಿ ಬಿತ್ತರಿಸಿದ ಕೇವಲ 6 ಗಂಟೆಗಳಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಲರ್ಟ್ ಆಗಿದೆ. ನಮ್ಮ ವರದಿಯನ್ನು ಉಲ್ಲೇಖಿಸಿ ತನ್ನ ಸಿಬ್ಬಂದಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಚೇರಿ ಕೆಲಸದ ವೇಳಾಪಟ್ಟಿಯನ್ನ ಚಾಚು ತಪ್ಪದೆ ಪಾಲಿಸುವಂತೆ ಸೂಚನೆ ಕೂಡ ನೀಡಲಾಗಿದೆ. ಕರ್ತವ್ಯ ಆಪ್ನಲ್ಲಿ ಕಡ್ಡಾಯವಾಗಿ ಹಾಜರಾತಿ ಹಾಕುವಂತೆ ಕೂಡ ಆದೇಶ ಹೊರಡಿಸಲಾಗಿದೆ. ತಪ್ಪಿದಲ್ಲಿ ಸಂಬಂಧಿತ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಇದೀಗ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಲಾಗಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಯವರಿಂದ ಸೂಚನೆ ಹೊರಡಿಸಲಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ನಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಯೋಜನೆ ಜುಲೈ 18, 2026ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಆಯೋಜನೆ ನಡೆಸಲಾಗುತ್ತಿದೆ. ರಾಷ್ಟ್ರೀಯ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಏರ್ಪಡಿಸಲಾಗಿದೆ. ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಕೇಸ್ ಬಗ್ಗೆ ಲೋಕ ಅದಾಲತ್ ನಡೆಸಲಾಗುತ್ತಿದೆ. ಆಸ್ತಿ ಪಾಲು ವಿಭಾಗ, ಸಿವಿಲ್ ಪ್ರಕರಣಗಳು, ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್, ಅಪರಾಧಿಕ, ಕೌಟುಂಬಿಕ ಹಾಗೂ ಕಂದಾಯ ಪ್ರಕರಣಗಳು ಸೇರಿದಂತೆ ಜೂನ್ 17, 2026 ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 30,499 ಪ್ರಕರಣಗಳು ಸೇರಿವೆ. ಈಗಾಗಲೇ 1,780 ಪ್ರಕರಣಗಳು ರಾಜ್ಯ ಸಂಧಾನಕ್ಕಾಗಿ ಗುರುತಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಅಂದು ಮಧ್ಯಾಹ್ನ 2:30ರಿಂದ 5:30ರವರೆಗೆ ಲೋಕ ಅದಾಲತ್ ನಡೆಸಲಾಗುತ್ತೆ. ಇನ್ನು ಸಾರಿಗೆ ಇಲಾಖೆಯಲ್ಲೂ ಕೂಡ 1991ರಿಂದ 2022ರ ಅವಧಿಯಲ್ಲಿ ದಾಖಲಾದಂತಹ ಪ್ರಕರಣಗಳಿಗೆ ಬಿಗ್ ರಿಲೀಫ್ ಕೂಡ ನೀಡಲಾಗುತ್ತೆ. ಪ್ರಕರಣ ಮೇಲೆ 50% ವಿನಾಯಿತಿ ಹೊಂದಿದ್ದು ಜೂನ್ 6ರಿಂದ ಜುಲೈ 10ರವರೆಗೆ ಈ ವಿನಾಯಿತಿ ನೀಡಲಾಗಿದೆ. ಲೋಕ ಅದಾಲತ್ನಲ್ಲಿ ರಾಜ್ಯ ಸಂಧಾನ ಮಾಡಿಕೊಳ್ಳುವವರಿಗೆ ನ್ಯಾಯಾಲಯವು ಶುಲ್ಕ ವಾಪಸ್ ನೀಡುತ್ತೆ. ಇನ್ನು ಕಳೆದ ಬಾರಿ ಮಾರ್ಚ್ 13, 2026ರಂದು ಕೂಡ 66,440 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು ಎಂದು ತಿಳಿದು ಬಂದಿದೆ. ಅವರು
ಈ ಸದಾವಕಾಶದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾವುದೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಅಥವಾ ಈ ಹಣಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ಬೋದು, ಅಥವಾ ಮೋಟಾರ್ ವೆಹಿಕಲ್ ಕಾಯ್ದೆ ಕೆಳಗಡೆ ರಿಜಿಸ್ಟರ್ ಆಗಿರೋ ಮೊಕದ್ದಮೆಗಳಿರ್ಬೋದು, ಚೆಕ್ ಬೌನ್ಸ್ ಇರ್ಬೋದು, ಇಂಥ ಅಥವಾ ಪರ್ಮನೆಂಟ್ ಇಂಜೆಕ್ಷನ್ ಕಾಯಂ ಪ್ರತಿಬಂಧಕಾಗಿ ಸಲ್ಲಿಸಿರುವ ದಾವೆಗಳಾಗಬಹುದು. ಇವುಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಮ್ಮೆಲ್ಲರ ಪ್ರಯತ್ನಕ್ಕೆ ಮುಖ್ಯವಾಗಿ ನೀವೆಲ್ಲ ಸೇರಿಕೊಂಡು ಪ್ರಚಾರ ಮಾಡಿದರೆ ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ. ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಹೇಳಿದಂಗೆ ಈ ಬಾರಿ ವಿಶೇಷವಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಲೋಕ ಅದಾಲತ್ ಅಲ್ಲದೆ ವಿಶೇಷವಾದ ಲೋಕ ಅದಾಲತನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಈ NI ಆಕ್ಟ್ ಪ್ರಕರಣಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಯಾವುದೋ ಕಷ್ಟಕಾಲ ಬಂದಾಗ ಸಹಾಯ ತಗೊಂಡಿರ್ತಾರೆ, ಒಂದು ಚೆಕ್ ಕೊಟ್ಟಿರ್ತಾರೆ. ಆ ಚೆಕ್ ಕೊಟ್ಟು ನಂತರದಲ್ಲಿ ಹಣವನ್ನು ಪಾವತಿ ಮಾಡೋಕ್ಕಾಗದೆ ಪ್ರಕರಣ ಚೆಕ್ ಬೌನ್ಸ್ ಆದ ನಂತರ ಪ್ರಕರಣ ನ್ಯಾಯಾಲಯಕ್ಕೆ ಬಂದು ಇಬ್ಬರಿಗೂ ಸಮಯ ಅಷ್ಟೇ ಅಲ್ಲ, ಮತ್ತು ಹಣದ ಏನು ಖರ್ಚು ಕೂಡ ತುಂಬ ಹೆಚ್ಚಾಗಿರ್ತದೆ. ಇಂತಹ ಪ್ರಕರಣಗಳು ನಿಮಗೆಲ್ಲರಿಗೂ ಗೊತ್ತಿದೆ. ನ್ಯಾಯಾಲಯದ ಮೂಲಕ ರಾಜಿ ಸಂಧಾನ ಮಾಡಿಕೊಂಡ್ರೆ ಬಹಳ ಅವ್ರಿಗೆ ಉಪಯೋಗ ಇದೆ. ಇನ್ನೊಂದು ತಾವೆಲ್ಲ ಪ್ರಚಾರ ಮಾಡೋದೊಂದೇ, ಒಂದು ವೇಳೆ ಕೆಳಗಿನ ನ್ಯಾಯಾಲಯದಲ್ಲಿ NI ಆಕ್ಟ್ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದರೂ ಸಹಿತ, ಆ ಅಪೀಲ್ ಹಾಕಿದರೂ ಸಹಿತ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪೀಲ್ ಹಾಕಿದರೂ ಸಹಿತ, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟಿಂದ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕಿದರೂ ಸಹಿತ ಅಂತಹ ಪ್ರಕರಣಗಳನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಬಂದರೆ ರಾಜಿ ಮೂಲಕ ಅದನ್ನು ಕೊನೆಗೊಳಿಸಬೇಕು. ಹಿಂದೆ ನಾವು ಪತ್ರಿಕಾಗೋಷ್ಠಿ ಕರೆದು ಮತ್ತು ಒಮ್ಮೆ ತಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಕೂಡ ಸಮಾಧಾನ ಸಮಾರೋಹ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ಲೋಕ ಅದಾಲತನ್ನು ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಮ್ಮ ನ್ಯಾಯಾಲಯಗಳಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗಿ ಅಲ್ಲಿ ವ್ಯಾಜ್ಯಗಳು ಏನು ಬಾಕಿ ಇದಾವೋ ಅಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಉದ್ದೇಶದಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಸಮಾಧಾನ ಸಮಾರೋಹ ಎಂಬ ಹೆಸರಿನ ವಿಶೇಷ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹೆಸರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಿದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇದೇ 25ರಂದು ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಮಾಡಲಾಗುತ್ತದೆ. ಸಿಎಂ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂತೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಕೂಡ ಇಲ್ಲಿಗೆ ಬರ್ತಾರೆ. ಅದ್ದೂರಿ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದೇನೆ. ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಪರಿಷತ್ ಚುನಾವಣೆ ವಿಚಾರವಾಗಿಯೂ ಕೂಡ ಈಗಾಗಲೇ ನಾವು ಮತದಾನ ಮಾಡಿದ್ದೇವೆ. ನಾವು ಅವರು ಯಾರು ಕೂಡ ಆಪರೇಷನ್ ಮಾಡಿಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೆದಿದೆ. ಬಿಡದಿ ಟೌನ್ಶಿಪ್ ವಿಚಾರ ಕಳೆದ 2006ರಲ್ಲಿ ಸಮ್ಮಿಶ್ರ ಸರ್ಕಾರದವರು ಮಾಡಿದ್ದೇನೋ, ಈ ಒಂದು ವಿಷಯದ ಬಗ್ಗೆ ಕ್ರೆಡಿಟ್ ವಾರ್ ಅಂತ ಅಂದಾಗ ಅದು ನೀವೇ ತೀರ್ಮಾನ ಮಾಡಿ ಎಂದು ರಾಮಲಿಂಗ ರೆಡ್ಡಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಖಾತೆಗಾಗಿ ಖ್ಯಾತೆ ವಿಚಾರ, ನಾನು ಎಂದಿಗೂ ಕೂಡ ಖಾತೆ ಹಿಂದೆ ಹೋದವನಲ್ಲ. ನನಗೆ ನೀರಾವರಿ ಖಾತೆ ಕೊಟ್ಟಿದ್ದಾರೆ. ರೈತರ ಪರ ಕೆಲಸ ಮಾಡ್ತೇನೆ. ರೈತರ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನಗೆ ಖುಷಿ ಇದೆ. ನಾನು ರಾಜೀನಾಮೆ ನೀಡಿ ಯಾರಿಗೂ ಕೂಡ ಚೆಕ್ ಮೇಟ್ ಕೊಟ್ಟಿಲ್ಲ. ನಾನು ಮಂತ್ರಿಗಿರಿ ಹಿಂದೆ ಹೋದವನಲ್ಲ ಎಂದು ಹೊಸಪೇಟೆಯ ತುಂಗಭದ್ರಾ ಜಲಾಶಯ ವೀಕ್ಷಣೆ ಬಳಿಕ ಹೇಳಿಕೆಯೊಂದನ್ನು ನೀಡಿದ್ದಾರೆ.
ರಾಜಶೇಖರ್ MP ಅವರಿದ್ದಾರೆ, ನಮ್ಮ ವಿಶ್ವನಾಥ್ ರೆಡ್ಡಿ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಅಡ್ವೈಸರು, ಮತ್ತು ನಾನು ಶಿವಕುಮಾರ್ ಅವರಿಬ್ಬರು ಕೂಡ ಕೇಂದ್ರದ ಜಲಶಕ್ತಿ ಅಂದರೆ ಇರಿಗೇಷನ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದ್ವಿ ಪಾಟೀಲ್ರಿಗೆ. ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳೆಲ್ಲ ಮಾತಾಡಿದ್ವಿ. ಅದು ಕಾವೇರಿ ಕಣಿವೆದಿರ್ಬೋದು, ಕೃಷ್ಣದಿರ್ಬೋದು, ಭದ್ರಾದಿರ್ಬೋದು, ಮತ್ತು ಅನೇಕ ವಿಚಾರಗಳನ್ನೆಲ್ಲ ಮಾತಾಡಾದ್ಮೇಲೆ ಮತ್ತಿಲ್ಲಿ ತುಂಗಭದ್ರಾ ಇದು ಪ್ರಾಧಿಕಾರದವರು 19ನೇ ಗೇಟು ರಿಪ್ಲೇಸ್ ಮಾಡಿದ್ದು, ಮತ್ತು ಅದಾದಮೇಲೆ 50 ವರ್ಷಕ್ಕಿಂತ ಹಿಂದೆ ಹಾಕಿರ್ತಕ್ಕಂಥ ಎಲ್ಲ ಗೇಟುಗಳು ಕೂಡ ಬದಲಾವಣೆ ಆಗಿತ್ತು. 73 years. 73 ವರ್ಷದ ಹಿಂದೆ ಹಾಕಿದ್ದಂಥ ಗೇಟುಗಳು ಎಲ್ಲ ಹಳೇದಾಗಿತ್ತು ಅಂತ ಎಲ್ಲಾನು ಕೂಡ ಈಗ ಬದಲಾವಣೆ ಮಾಡಿದ್ದಾರೆ, ಹೊಸದು ಹಾಕಿದ್ದಾರೆ. ಅದಕ್ಕೆ ಒಂದು ಕಾರ್ಯಕ್ರಮ ಪ್ರಾಧಿಕಾರದವರೇ ಇಟ್ಕೊಂಡಿದ್ದಾರೆ. ಆದರೆ ನಾವು 25ಕ್ಕೆ 12 ಗಂಟೆಗೆ ಆಮೇಲೆ ಒಂದು ಉದ್ದೇಶ ಪ್ರಾಧಿಕಾರದವ್ರು ಮಾಡಿದ್ರು ಕೂಡ ಈಗ ನಮ್ಮ ರಾಜ್ಯದ ವ್ಯಾಪ್ತಿನಲ್ಲಿ ಅವರೆಲ್ಲ ಕೂಡ ಬರೋದರಿಂದ ಇಲ್ಲಿ ಏರ್ಪಾಟ್ ಮಾಡಬೇಕಲ್ಲ, ಅದೆಲ್ಲ ಕಾರ್ಯಕ್ರಮ ಎಲ್ಲ ಆಗಬೇಕು. ಮತ್ತು ಅವಕಾಶ ಸಿಕ್ಕಿದ್ರೆ 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ನಮ್ಮ ರಾಜ್ಯ, ಅದೇ ರೀತಿ ಆಂಧ್ರ ಪ್ರದೇಶ, ತೆಲಂಗಾಣದವರು, ಕೇಂದ್ರದ ಮಂತ್ರಿಗಳು ಬರ್ತಾರೆ. ಅವಕಾಶ ಸಿಕ್ಕಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂತು ಮಾತಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಮಯ ಸಿಕ್ಕಿದ್ರೆ ನವಲಿ ಜಲಾಶಯದ ಬಗ್ಗೆ ಏನಾದರೂ ಪ್ರಸ್ತಾಪ? ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಆರ್ವಿ ತಿಮ್ಮಾಪುರ್ ಅವರನ್ನ ಸಚಿವ ಸ್ಥಾನ ಕೊಡಬೇಕೆಂದು ಬಸವಕಲ್ಯಾಣ ತಾಲೂಕಿನ ಆದಿಜಾಂಬವ ಮಾದಿಗ ಸಮಾಜದ ಸಂಘ ಆಗ್ರಹಿಸಿದೆ. ಬಸವಕಲ್ಯಾಣ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಸಮಾಜದ ಮುಖಂಡರು, ಆರ್ವಿ ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಹಾಗೂ KH ಮುನಿಯಪ್ಪ ಅವರನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನಾಗಿ ಮಾಡಬೇಕು ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಸಮಾಜಕ್ಕೆ ಯಾವುದೇ ನಿರಾಶೆ ಮಾಡಬಾರದು ಎಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ. सीधा मार ಪ್ರಿಂಟ್ ಮೀಡಿಯಾದ ಒಂದು ಗೋಷ್ಠಿ ಕರೆಯಲಾಗಿದ್ದು, ಈ ಗೋಷ್ಠಿಯ ಪ್ರಮುಖ ಉದ್ದೇಶ ಅಂತಂದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ರಚನೆಗೊಂಡಿದ್ದು, ಅದರಲ್ಲಿ ಸನ್ಮಾನ್ಯರಾಗಿರ್ತಕ್ಕಂಥ ಆರ್ವಿ ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಸಂಘದ ವತಿಯಿಂದ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಈಗಾಗಲೇ ನಮ್ಮ ದೇಶದ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಒಂದು ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ. ಮಾನ್ಯ ಆರ್ವಿ ತಿಮ್ಮಾಪುರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ. ಜೊತೆಗೆ ಈಗಾಗಲೇ KH ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದ್ದು, ಅವರಿಗೆ ಯಾವುದೇ ಕಾರಣಕ್ಕೂ ಕೈ ತಪ್ಪದಂತೆ ಸಮಾಜ ಕಲ್ಯಾಣ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಸಂಘದ ವತಿಯಿಂದ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ. ಇಡೀ ರಾಜ್ಯದಾದ್ಯಂತ ಈ ಕೂಗು ಎಲ್ಲ ಕಡೆ ಎದ್ದಿದ್ದು, ನಮ್ಮ ಸಮಾಜಕ್ಕೆ ಸಮಾಧಾನಕರ ಆಗಿರ್ತಕ್ಕಂಥ ಒಬ್ಬರ ಸಚಿವರ ಕೈ ಬಿಟ್ಟಿದ್ದು ತುಂಬ ನೋವಿನ ಸಂಗತಿಯಾಗಿರ್ತದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ತಿಮ್ಮಾಪುರ್ ಅವರಿಗೆ ಕೈ ಬಿಡಲಾರ್ದೇ ಸಚಿವ ಸ್ಥಾನ ನೀಡಬೇಕು. ಅದರಲ್ಲಿ ಜೊತೆಗೆ ಒಳ್ಳೆಯ ಒಂದು ಖಾತೆ ನೀಡಬೇಕಂತೇಳಿ ಮತ್ತೊಮ್ಮೆ ಒತ್ತಾಯಿಸ್ತೇವೆ. ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಇದು ಬಸವಕಲ್ಯಾಣ ತಾಲೂಕದ ಎಲ್ಲ ಆದಿಗ ಸಮುದಾಯದ ಒತ್ತಾಯ ಆಗಿದ್ದು, ನಮ್ಮ ಸಮಸ್ಯೆಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಲಾರದೆ ನಮ್ಮ ಒಂದು ಕೋರಿಕೆಯನ್ನು ಮನ್ನಿಸಿ ಒಂದು ಸಚಿವ ಸ್ಥಾನ ಆರ್ವಿ ತಿಮ್ಮಾಪುರ ಅವರಿಗೆ ನೀಡಬೇಕು. ಮುನಿಯಪ್ಪ ಅವರಿಗೆ ಕೂಡ ಸಮಾಜ ಕಲ್ಯಾಣ ಖಾತೆ ನೀಡಬೇಕಂತೇಳಿ ಮತ್ತೊಮ್ಮೆ ಎಂದು
ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘಟನೆ ಬೀದರ್ ಜಿಲ್ಲಾ ಬಸವ ಕಲ್ಯಾಣ ತಾಲೂಕಾ ಘಟಕ ವತಿಯಿಂದ ಇಂದು ನಾವು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರಿಗೆ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ನಮ್ಮ ಸಮಾಜದ ಹಿರಿಯ ಮುಖಂಡರು ಹಿರಿಯ ಜಿಲ್ಲೆಗಳಾದ ಆರ್.ವಿ. ತಿಮ್ಮಾಪುರ್ ಅವರಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಬಸವ ಕಲ್ಯಾಣ ತಾಲೂಕಿನ ನಮ್ಮ ಎಲ್ಲ ಸಮಾಜದ ಬಂದವರಿಂದ ಅವರಿಗೆ ಮನವಿಯನ್ನು ಇವತ್ತು ನಾವು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ರಾಹುಲ್ ಗಾಂಧೀಜಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಿತಿ ಮಂಡಳಿ ಅವರಿಗೆ ನಾವು ಇಂದು ಬಸವ ಕಲ್ಯಾಣ ತಾಲೂಕಿನಿಂದ ಮನವಿ ಮಾಡ್ಕೊಳ್ತಿದ್ದೀವಿ. ಏನಪ್ಪ ಅಂತಂದರೆ ಆರ್.ವಿ. ತಿಮ್ಮಪ್ಪ ಅವರಿಗೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹಿರಿಯ ಸಾಹಿತಿ ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ರಚಿಸಿರುವ ದಿ ಲ್ಯಾಂಪ್ ಬೇರರ್ಸ್ ಗ್ರಂಥದ ಬಿಡುಗಡೆ ಸಮಾರಂಭವು ಮಂಗಳವಾರ ಧಾರವಾಡ ನಗರದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಹಾಗೂ ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರ ಸಹಯೋಗದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿ, ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಾಂ ಪ್ರಭು ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಬೆಳಗಾವಿಯ ಶೇಗುಣಿಸಿ ವೀರಕ್ತ ಮಠದ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮೀಜಿ ಗ್ರಂಥದ ಪರಿಚಯ ಮಾಡಿಕೊಟ್ಟು ಕೃತಿಯ ಮಹತ್ವವನ್ನು ವಿವರಿಸಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ A.M. ಖಾನ್ ಅವರು ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಸಾಹಿತ್ಯವು ಸಮಾಜಕ್ಕೆ ದಾರಿದೀಪವಾಗಿದೆ. ಉತ್ತಮ ಕೃತಿಗಳು ಹೊಸ ಚಿಂತನೆಗಳಿಗೆ ಪ್ರೇರಣೆ ನೀಡುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಎಂದು ಕೂಡ ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಸಂಜಯ್ ಕುಲಕರ್ಣಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಂಥದ ಲೇಖಕ ಡಾಕ್ಟರ್ ಸಂತೋಷ್ ಹಾನಗಲ್, ಡಾಕ್ಟರ್ ಮನೋಜ್, ಡಾಕ್ಟರ್ ವೈಜನಾಥ್ ಬುಟ್ಟೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಇನ್ನು ಶರಣೆ ಪ್ರಜ್ಞೆ ನಡುಕಟ್ಟಿ ಧಾರವಾಡ ವಚನ ಪ್ರಾರ್ಥನೆ ನೆರವೇರಿಸಿದರು. ಶಂಕರ ಹಾಲ್ಗತಿಯವರು ನಿರೂಪಿಸಿ ವಂದಿಸಿದರು. ಗ್ರಂಥವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ಗಣ್ಯಮಾನ್ಯರಿಗೆ ಪ್ರೀತಿಯ ಗೌರವವಾಗಿ ಸನ್ಮಾನ ಮತ್ತು ಗ್ರಂಥ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಪೂಜೆ ಮಹಾತ್ಮ ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಆ ದೀಪವನ್ನು ಆರದಂತೆ ನೋಡಿಕೊಂಡು ಉಜ್ವಲಂತವಾಗಿ ಪ್ರಜ್ವಲಿಸಿರುವಂತಹ ಅಪರೂಪದ ಯತಿವರೇಣ್ಯರು ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಹೀಗಾಗಿ ದ ಲ್ಯಾಂಪ್ ಬೇರರ್ಸ್ ಅನ್ನುವಂತಹ ಒಂದು ಗ್ರಂಥವನ್ನು ಇಲ್ಲಿ ಪರಿಚಯ ಮಾಡಿಕೊಡುವಂತಹ ಒಂದು ಭಾಗ್ಯ ನನಗೆ ಒದಗಿ ಬಂದಿರುವಂಥದ್ದು ಅದೊಂದು ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಗುರುಕುಲ್ ಎಲ್ಲ ನೋಡಿ ಎಷ್ಟು ಇನ್ಸ್ಪೈರ್ ಆಗ್ತಾರೆ ಅಂದರೆ, ಅದು ನೋಡಿ ಈ ಗಡಿ ಭಾಗದಲ್ಲಿ ಇಷ್ಟು ಚಲೋ ಸ್ವಾಮೀಜಿ ನೀವು ಗುಣಮಟ್ಟದ ಶಿಕ್ಷಣ ಕೊಡ್ತಿರಲ್ಲ, ಮತ್ತು ಸರ್ಕಾರದ್ದು ಕೂಡ ನಿಮ್ಮ ಮಾರ್ಗದರ್ಶನ ಬೇಕಂತ ಇಡೀ ಶಿಕ್ಷಣ ಇಲಾಖೆ ಎಲ್ಲ DDP ಎಲ್ಲರನ್ನ ಕೂಡಿಸ್ಕೊಂಡು ಅಪ್ಪೋರ ಮಾರ್ಗದರ್ಶನ ಮೇಲೆ ಇವತ್ತೇನಾದರೂ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಇವತ್ತೇನಾದರೂ ಯೋಜನೆಗಳು ಅವು ಕಾರ್ಯರೂಪಕ್ಕೆ ಬಂದವಂದರೆ ಅದು ಮಾರ್ಗದರ್ಶನ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಸೊ ಒಂದು 3 ದಿವಸ 4 ದಿವಸ ಹಿಂದೆ ಬಂದು ಈ ಪುಸ್ತಕ ನಾನು ಆಫೀಸಲ್ಲಿ ಇರಲಿಲ್ಲ, ತಂದುಕೊಟ್ಟು ನಾನು ಫಸ್ಟ್ ಇಂಪ್ರೆಸ್ ಆಗಿದ್ದು ಇದು ಕವರ್ ನೋಡಿ. ಕವರ್ ಅದ್ಭುತವಾಗಿ ಕವರ್ ಇದೆ. ಸೊ ಯಾವುದೋ ಪುಸ್ತಕ ಇಷ್ಟು ಒಂದು ಎನ್ಲೈಟ್ನಿಂಗ್ ಒಂದು ಲುಕ್ ನಮಗೆ ಬರೋದಿಲ್ಲ ಅಂತ ಒಂದು ಒಳ್ಳೆ ಪುಸ್ತಕ ಇದೆ. ಮತ್ತು ಹಿಂದೆ ಓದುವಾಗ ನಮ್ಮ ಡಾಕ್ಟರ್ ಸಂತೋಷ್ ಹಾನಗಲ್ ಅವ್ರ ಬಗ್ಗೆ ಮತ್ತು ಆ ಪುಸ್ತಕದ ಬಗ್ಗೆ ಇದೆ. ಇದು ಎಷ್ಟು ಇಂಪ್ರೆಸ್ ಆಯಿತು ಅಂತ ಹೇಳಿದರೆ 3 ರಾತ್ರಿಯಲ್ಲಿ ಓದಬಿಟ್ಟೆ ಪುಸ್ತಕ. ಬೇರರ್ಸ್ ಅಂತ ವಿಷಯ ಇದೆ. ಹೂ ಆರ್ ದ ಲ್ಯಾಂಪ್ ಬೇರರ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬೇರರ್ಸ್ ನಾವು ಹುಡುಕಿ ನೋಡುವಾಗ ಆ ಒಂದು ವಿಷಯ ನಮಗೆ ಸಿಗೋದು ಒಂದು ನಮ್ಮ ಹಿರಿಯ ಸ್ವಾಮೀಜಿ ಆದ ನಮ್ಮ ಮಹಾಸ್ವಾಮಿ ಚನ್ನಬಸವ ಪಟ್ಟದೇವರು ಆ ಲ್ಯಾಂಪ್ ಹಚ್ಚಿದ್ರು.
ಸ್ವಾಮೀಜಿ ಅದಕ್ಕೆ ಒಂದು ಪ್ರೋಡನ್ ಎಕ್ಸಾಂಪಲ್ ಕೊಟ್ಟು ಚೆನ್ನಾಗಿ ಅದನ್ನು ಎಕ್ಸಾಂಪಲ್ ಹೇಳಿದ್ರು ಅದೆಲ್ಲ ನಮ್ಗೆ ಅರ್ಥ ಆಗಿದೆ. ಬಟ್ ಆ ಲ್ಯಾಂಪ್ ಅವರು ಲ್ಯಾಂಪ್ ಇರಲಿಲ್ಲ, ಈ ಪಾಸ್ಟ್ ಇಟ್ ಆನ್, ಮತ್ತು ಇನ್ನೊಂದು ಕೈಗೆ ಹೋಯ್ತು ಹಾಗೆ ಆಲ್ ದೀಸ್ ಆರ್ ಲ್ಯಾಂಪ್ ಬೇರರ್ಸ್ ಬರ್ಡ್ ದ ಲ್ಯಾಂಪ್ ಆ್ಯಂಡ್ ಶೋನ್ ಲೈಟ್ ಟು ಆಲ್ ದ ಸೊಸೈಟಿ. ಆ ರೀಸನಲ್ಲಿ ಆಧ್ಯಾತ್ಮಿಕ ಸಂಚಲನ ಬಹುಶಃ ಬೀದರ್ ಬಗ್ಗೆ, ಬಾಲ್ಕಿ ಬಗ್ಗೆ ನೀವೆಲ್ಲ ಕೇಳಿದಿರಿ. ಕಲ್ಯಾಣ ಕರ್ನಾಟಕ ಇವತ್ತು ಕೂಡ ಹಿಂದುಳಿದ ಪ್ರದೇಶ ಅನ್ನುವಂಥ ಹಣೆಪಟ್ಟಿಯಿಂದ ಹೊರಗೆ ಬಂದಿಲ್ಲ. ಆದರೆ ಚನ್ನಬಸವ ಪಟ್ಟದೇವರು 100 ವರ್ಷಗಳ ಹಿಂದೆ ಅದೇ ಕಲ್ಯಾಣ ಕರ್ನಾಟಕದಲ್ಲಿ ಗಡಿನಾಡಿನ ಮಠವಾಗಿ ಕನ್ನಡವನ್ನು ಕಟ್ಟುವುದರೊಂದಿಗೆ ಇಡೀ ಕರ್ನಾಟಕಕ್ಕೆ ಒಂದು ಗಡಿನಾಡು ಮಠನೂ ಇಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಚನ್ನಬಸವ ಪಟ್ಟದೇವರು. ಇವತ್ತು ಒಂದು 100 ವರ್ಷಗಳ ನಂತರದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ, ಹಿಂದುಳಿದ ಕರ್ನಾಟಕ, ಏನು ಹಿಂದುಳಿದ ಭಾಗ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿಯೂ ಕೂಡ ಉನ್ನತವಾಗಿರುವಂತಹ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಒಂದು ಗಡಿನಾಡು ಪರಿಚಯ ಮಾಡಿಕೊಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇಷ್ಟೊತ್ತನೆ ಎಲ್ಲ ನನ್ನ ಬಗ್ಗೆ ಏನು ಹೇಳಿದಾರಲ್ಲ ಅವೆಲ್ಲ ನನಗಲ್ಲ, ಬಸವಣ್ಣನ ಪಾದಕ್ಕೆ, ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಇವತ್ತು ಹೆಂಗೆ ನೀರಿನ ಗುಣ ಏನು ಹರಿಯೋದು, ಗಾಳಿ ಗುಣ ಏನು ಬೀಸೋದು, ಹಾಗೆ ಸ್ವಾಮಿಗಳು ಕಾವಿ ತೊಟ್ಟವರುಗಳು ಏನು ಸ್ವಲ್ಪ ಆದಷ್ಟು ಸೇವೆ ಮಾಡೋದು. ಯಾರು ಎಷ್ಟು ಮಂದಿ ಬಾಲ್ಕಿ ಬಸವಲಿಂಗ ಪಟ್ಟಾಧ್ಯಕ್ಷರ ಬಗ್ಗೆ ಹೇಳಿದರೂ ಕೂಡ ಮುಗಿಯಲಾರದ ಕಥೆ. ಅಷ್ಟೊಂದು ಅತ್ಯದ್ಭುತವಾಗಿರುವಂಥ ಕಾರ್ಯವನ್ನು ಅವರು ಗುರುಗಳು ಮಾಡಿದರು. ಅವರ 100 ಪಟ್ಟು ಶಿಷ್ಯರಾಗಿರುವಂಥ ಬಸವಲಿಂಗ ಪಟ್ಟಾಧ್ಯಕ್ಷರು ನನ್ನ ಕರೆಗೆ ಹೋಗೊಟ್ಟು ಎಲ್ಲರೂ ಸೇರಿ ಆಗಮಿಸಿದೆ. ಅವರಿವರನ್ನದೇ ಆಗಮಿಸಿದ ಅವರಿಗೆ ತುಂಬ ಧನ್ಯವಾದಗಳು ಸರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಜೂನ್ 28ರಂದು ಬಸವಾದಿ ಹಿಂದೂ ಶಿವಶರಣರ ಹಿಂದೂ ಸಮಾವೇಶಕ್ಕೆ ತಾಲೂಕು ಆಡಳಿತ ನಿರಾಕರಣೆ. ಬಸವ ಕಲ್ಯಾಣ ತಹಶೀಲ್ದಾರ್ ನಿರಾಕರಣೆ ಹಿನ್ನೆಲೆ ನ್ಯಾಯಾಲಯ ತನಿಖೆ ಆಗ್ರಹ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ತನಿಖೆಗೆ ಒತ್ತಾಯ ಮಾಡಲಾಗಿದೆ. ಗುರುನಾಥ್ ವಡ್ಡೆ ಅವರಿಂದ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಪತ್ರ ಬರೆಯಲಾಗಿದೆ. ಭಾರತೀಯ ಸಂವಿಧಾನ ಅನುಚ್ಛೇದ 19 ಉಪವಿಭಾಗ 1A ಹಾಗೂ 19 ಉಪವಿಭಾಗ 1B 25 ಉಪವಿಭಾಗ 1D ಉಲ್ಲಂಘನೆ ಎಂದು ಉಲ್ಲೇಖಿಸಲಾಗಿದೆ. ಅನುಮತಿ ನಿರಾಕರಿಸಿದ್ದು ಸಂವಿಧಾನದ ವಿರೋಧವಾಗಿದೆ. ಈ ನಿರ್ಧಾರದಲ್ಲಿ ತಾಲೂಕು ಆಡಳಿತ ದುರದ್ದೇಶ ಎಂದು ಉಲ್ಲೇಖಿಸಲಾಗಿದೆ. ಕನ್ನೇರಿ ಶ್ರೀಗಳು ಬಸವ ಕಲ್ಯಾಣಕ್ಕೆ ಆಗಮನ ಹಿನ್ನೆಲೆ ಬಸವ ಭಕ್ತರಿಂದ ವಿರೋಧ ವ್ಯಕ್ತವಾಗಿತ್ತು. ಬಸವ ಭಕ್ತರನ್ನ ತಾಲಿಬಾನಿಗಳು ಎಂದು ಕನ್ನೇರಿ ಶ್ರೀಗಳು ಹೇಳಿದ್ರು. ಈ ಹೇಳಿಕೆಯನ್ನ ಇಟ್ಕೊಂಡು ಬಸವ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇತ್ತೀಚೆಗಷ್ಟೇ ನಿಧನರಾದ ಹಾಸ್ಯ ಕಲಾವಿದ ಯುವ ಪ್ರತಿಭೆ ಸಿದ್ಧಾರ್ಥ್ ಪರಸನೂರ್ ಅವರ ಮನೆಗೆ ಮಾಜಿ ಸಚಿವ ರಾಜಶೇಖರ್ ಅವರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿ ಧೈರ್ಯ ತುಂಬಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಶ್ರೀ ಭೀಮರಾವ್ ಪಾಟೀಲ್ ಅವರ ಸಹಭಾಗಿತ್ವದಲ್ಲಿ ಭಾಗಿಯಾಗಿ ಸಾಂತ್ವನ ತಿಳಿಸಿದರು. ಏನು ಸುಖ ಮಾಡಿಲ್ಲ ನನಗೆ. ಮಮ್ಮಿ ನಿಮ್ಗೆ ಸುಖ ಬೇಕು? 4 ಮಂದಿಗೆ ಹತ್ತಾರೆ, ಎಲ್ಲರಿಗೆ ನವರ ಮಾಡ್ಯಾರ, ಏನು ಗಿಲೋ ಮಾಡಕ್ಕೆ ಹಚ್ಚಾರ. ಮಮ್ಮಿ 4 ಕುರ್ಚಿ ತರ್ತೇವೆ. 1 ಕುರ್ಚಿ ಮೇಲೆ ಎಸ್, 1 ಕುರ್ಚಿ ಮೇಲೆ ಎನ್, 1 ಕುರ್ಚಿ ಮೇಲೆ ಪಿ ಪರ್ಸ್ನವ್ರು ಅಂತ ಹೇಳ್ಬೇಕಿತ್ತು. ಮಮ್ಮಿ ನಕಲಿ ಒಳ್ಳೆ ದುಡ್ಡಾರ ನಂಬಲ್ಲಿ 1 ರೂಪಾಯಿ ನಕಲಿ ದುಡ್ಡು ತಂದು ಅದು ರೀಲ್ಸ್ ಮಾಡ್ಯಾರ. 50 ರೂಪಾಯಿ ಬೇಕಾ ಹೋಗ್ತಕ್ಕ, 50 ರೂಪಾಯಿ 50 ರೂಪಾಯಿ
ಬೇಕಾ ತಗೋ ಎಲ್ಲರಿಗೂ ರೊಕ್ಕ ಕೊಟ್ಟು ಖಾಲಿ ಅದನ್ನಲ್ಲ ಖಾಲಿ ಆಗ್ಬೇಕದ ಹ್ಞೂ ಅಂತಂದು ಅದು ಒಂದು ರೀಲ್ಸ್ ಮಾಡ್ಯಾನ ಸರ್. ಮಗನ ರೀಲ್ಸ್ ಅವ್ರಿಗೆ ಅಂಬೇಡ್ಕರ್ ಮಾಡ್ಯಾನ ಓದಲಕ್ಕ ಏನೆಲ್ಲ ಮಾಡಿಟ್ರಿ ಹೆಚ್ಚು ಮಾಡಿಟ್ರಿ ನಾನೆಲ್ಲ ಓದ ನೀರು ತೆಗೈತಿ ನನಗೆ ಸೆಪ್ಟೆಂಬರ್ ಹಿಡ್ಕೊಂಡಿಲ್ಲ ಆರಾಮಿಲ್ಲ ಇನ್ಸುಲಿನ್ ಚಾಲು ಅದ ಎಲ್ಲ ಮಾಡ್ತಾರೆ ಜೈ ಜೈ